ಇಡೀ ಕನ್ನಡ ಇಂಡಸ್ಟ್ರಿ, ಸಾರಿ ಇಡೀ ಪ್ಯಾನ್ ಇಂಡಿಯಾ ರಾಕಿಂಗ್ ಸ್ಟಾರ್ ಯಶ್ ಅವರ ಯಶ್ 19 ಅಂದರೆ ಅವರ 19ನೇ ಸಿನಿಮಾ ಟಾಕ್ಸಿಕ್ನ ಟೀಸರ್ ಬಿಡುಗಡೆಗೆ ಕಾಯ್ತಾ ಇದ್ದಾರೆ. KGF ಭಾಗ 2 ಬಿಡುಗಡೆ ಆಗಿ ಬರೋಬ್ಬರಿ 1000 ದಿನ ಆದಮೇಲೆ ಟಾಕ್ಸಿಕ್ನ ಮೊದಲನೇ ಟೀಸರ್ ಬಿಡುಗಡೆ ಆಗ್ತಾ ಇದೆ. ಯಶ್ ಅವರೇ, ನೀವು ನಿಮ್ಮ ಟೀಸರ್ ಬಿಡುಗಡೆ ಮಾಡೋದಕ್ಕೆ ಅಭಿಮಾನಿಗಳನ್ನ ಇಷ್ಟೊಂದು ಕಾಯಿಸಿದ್ರೆ ಹೇಗೆ ಹೇಳಿ? KGFನಲ್ಲಿ ಯಶ್ ಅವರು ಕೆಜಿ ಗಡ್ಡ ಕೂದಲು ಬಿಟ್ಕೊಂಡು ಫುಲ್ ರಗಡ್ ಲುಕ್ಕಲ್ಲಿದ್ರು. ನೆಕ್ಸ್ಟ್ ಸಿನಿಮಾಗಾದ್ರೂ ಅವರು ಗಡ್ಡ ಶೇವ್ ಮಾಡಿ ಕ್ಯೂಟ್ ಲುಕ್ಕಲ್ಲಿ ಇರ್ತಾರೆ ಅಂತ ಅನ್ಕೊಂಡವ್ರಿಗೆ ಮತ್ತೆ ನಿರಾಸೆ ಕಾದಿದೆ. ಯಾಕಂದ್ರೆ ಟಾಕ್ಸಿಕ್ನಲ್ಲಿ ಅವ್ರ ಗಡ್ಡದ ಕಂಟಿನ್ಯೂಟಿ ಮತ್ತೆ ಹಾಗೇ ಇದೆ. ಆದ್ರೆ ಒಂದು ಖುಷಿ ಏನಪ್ಪಾ ಅಂತಂದ್ರೆ ಈ ಸರ್ತಿ ಅವ್ರ ಗಡ್ಡ ಸ್ವಲ್ಪ ಸ್ಟೈಲಿಶ್ ಆಗಿದೆ. ಹೋದ ವರ್ಷ ಟಾಕ್ಸಿಕ್ನ ಫಸ್ಟ್ ಲುಕ್ ರಿಲೀಸ್ ಆಯ್ತು. ಆ ಫಸ್ಟ್ ಲುಕ್ ವಿಡಿಯೋದಲ್ಲಿ ಒಂದು ಸಾಲಿದೆ, ಇಂಟಾಕ್ಸಿಕೇಟಿಂಗ್ ದ ವರ್ಲ್ಡ್ ಅಂತ. ಅಂದ್ರೆ ಈ ಸಿನಿಮಾ ಡ್ರಗ್ ದಂಧೆ ಬಗ್ಗೆ ಇರಬಹುದಾ ಅಂತ ಒಂದು ಅನುಮಾನ ಬರೋ ತರ ಇದೆ. ಟಾಕ್ಸಿಕ್ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರೇ ಹೇಳಿರೋ ಪ್ರಕಾರ ಇದೊಂದು ಗ್ಯಾಂಗ್ಸ್ಟರ್ ಜೋನರ್ ಸಿನಿಮಾ. ಯಶ್ ಅವರು ಒಂದು ಇಂಟರ್ವ್ಯೂನಲ್ಲಿ ಈ ಸಿನಿಮಾದ ಕತೆ ಬಗ್ಗೆ ಕೇಳಿದಾಗ ಇದು ದೊಡ್ಡವ್ರಿಗಾಗಿ ಮಾಡಿರೋ ಫೇರಿ ಟೈಲ್ ಅಂತ ಹೇಳಿದ್ರು. ಹಾಗಂದ್ರೇನು ಗೊತ್ತಿಲ್ಲ, ಸಿನಿಮಾ ರಿಲೀಸ್ ಆಗೋ ತನಕ ನಾವು ಕಾಯ್ಬೇಕಷ್ಟೇ. KGF ಮುಂಚೆ ಕನ್ನಡ ಸಿನಿಮಾ ಅಂತಂದ್ರೆ ಬೇರೆ ಇಂಡಸ್ಟ್ರಿಯವ್ರು ಮೂಗು ಮರಿತಾ ಇದ್ರು. ಇದನ್ನ ಯಶ್ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಆದ್ರೆ KGF ಆದ್ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಲುಕ್ ಕಂಪ್ಲೀಟ್ ಚೇಂಜ್ ಆಗೋಯ್ತು. ಬೇರೆ ಇಂಡಸ್ಟ್ರಿಯವರು ನಮ್ಮ ಕನ್ನಡ ಇಂಡಸ್ಟ್ರಿನ ನೋಡೋ ರೀತಿ ಕಂಪ್ಲೀಟ್ ಚೇಂಜ್ ಆಯ್ತು. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ್ ಮೇಲೆ ಹೋದವರು, ಅವರು ಚಂದ್ರನ್ ಮೇಲೆ ಕಾಲಿಟ್ಟಾಗ ಒಂದು ಮಾತು ಹೇಳಿದ್ರು, ಎ ಸ್ಮಾಲ್ ಸ್ಟೆಪ್ ಫಾರ್ ಮ್ಯಾನ್, ಜೈಂಟ್ ಲೀಪ್ ಫಾರ್ ಮ್ಯಾನ್ಕೈಂಡ್ ಅಂತ. ಅಂದ್ರೆ ಮನುಷ್ಯನಿಗೆ ಇದು ಚಿಕ್ಕ ಹೆಜ್ಜೆ, ಆದ್ರೆ ಮನುಕುಲಕ್ಕೆ ಇದು ಬಹಳ ದೊಡ್ಡ ಜಿಗಿತ ಅಂತ. ಹಾಗೆ KGF ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಜಿಗಿತ ಅಂತಾನೆ ಹೇಳಬೇಕು. ನಾನು ಒಬ್ಬರು ಗೆಳೆಯರು ಹೇಳ್ತಾ ಇದ್ರು, ಇತಿಹಾಸದಲ್ಲಿ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಅಂತ ಇರೋ ಹಾಗೆ ಕನ್ನಡ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ KGFಗೆ ಮೊದಲು KGFಗೆ ನಂತರ ಅಂತ ಆಗೋಗಿದೆ. ಅಂದ್ರೆ ಅಷ್ಟು ಬದಲಾವಣೆ ಆಗೋಗಿದೆ ಅಂತ ಹೇಳ್ತಾ ಇದ್ರು. KGF ಬಂದ ಮೇಲೆ ಕನ್ನಡ ಸಿನಿಮಾಗಳ ಮಾರ್ಕೆಟ್ ವ್ಯಾಪ್ತಿ ದೊಡ್ಡದಾಯ್ತು, ಬಜೆಟ್ ಜಾಸ್ತಿ ಆಯ್ತು. ಈ KGFಗೆ ಸಿಕ್ಕಿದ ಯಶಸ್ಸಿನಿಂದ ತುಂಬಾ ಜನ ಇನ್ಸ್ಪೈರ್ ಆಗ್ಬಿಟ್ಟು ತುಂಬಾ ಪ್ಯಾನ್ ಇಂಡಿಯಾ ಸಿನಿಮಾಗಳ ಪ್ರಯತ್ನ ನಡೀತಾ ಇದೆ. ಇತ್ತೀಚೆಗೆ ಬಂದ ಪುಷ್ಪ 2 ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ನಲ್ಲಿ ಅಲ್ಲು ಅರ್ಜುನ್ ಅವರ ಕೈಕಾಲು ಕಟ್ಟ ಹಾಕಿ ಫೈಟ್ ಮಾಡೋ ಒಂದು ಫೈಟ್ ಇದೆ. ಈ ಫೈಟು ನಮ್ಮ ಕನ್ನಡದ ಡಿ ಬಾಸ್ ನಟಿಸಿರೋ ಕಾಟೇರ ಸಿನಿಮಾದ ಒಂದು ಫೈಟ್ ಇಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಮಾತಾಡ್ಕೊಳ್ಳೋದು ನಮ್ಮ ಕಣ್ಣಿಗೆ ಬಿತ್ತು. ಇದು ಒಂಥರ ಕೇಳಿದಾಗ ತುಂಬಾ ಹೆಮ್ಮೆ ಅನಿಸ್ತು. ನಮ್ಮ ಕನ್ನಡದ ಸಿನಿಮಾದ ಒಂದು ಫೈಟ್ ಇಂದ ಇನ್ಸ್ಪೈರ್ ಆಗ್ಬಿಟ್ಟು ಇನ್ನೊಂದು ಪರಭಾಷೆ ಚಿತ್ರದ ಒಂದು ಕ್ಲೈಮ್ಯಾಕ್ಸ್ ರೂಪುಗೊಳ್ಳುತ್ತೆ ಅಂತಂದ್ರೆ ಇದಕ್ಕಿಂತ ಸಂತೋಷ ಏನಿದೆ ಅಲ್ವಾ? KGFಗೂ ಮುಂಚೆ ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳು ಆಗಿಲ್ವಾ ಅಂತ ಕೇಳಿದ್ರೆ ಖಂಡಿತ ಆಗಿದೆ, ಆದ್ರೆ ಇವತ್ತಿನ ಅರ್ಥದಲ್ಲ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಶಾಂತಿ ಕ್ರಾಂತಿ ಸಿನಿಮಾನ ದಕ್ಷಿಣದ ಎಲ್ಲಾ ಭಾಷೆನಲ್ಲೂ ಮಾಡಿದ್ರು. ಅದು ತುಂಬಾ ಹೆಸರುವಾಸಿ ಆಗಿತ್ತು. ಆಮೇಲೆ ಅದಕ್ಕೆ ಮುಂಚೆ ಅವ್ರು ಮಾಡಿದ ಪ್ರೇಮಲೋಕ ಕೂಡ ತುಂಬಾ ಟ್ರೆಂಡ್ ಸೆಟ್ಟರ್ ಸಿನಿಮಾ ಆಗಿತ್ತು. ನಂತರ ಶಿವಣ್ಣ ಅವರು ನಟಿಸಿ ಉಪೇಂದ್ರ ಅವರು ನಿರ್ದೇಶನ ಮಾಡಿದ ಓಂ ಸಿನಿಮಾದ ಮೇಕಿಂಗ್ ಬಗ್ಗೆ ಅಂತೂ ಆಲ್ ಇಂಡಿಯಾ ಎಲ್ಲ ಕಡೆ ಚರ್ಚೆ ಆಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಟಾಕ್ಸಿಕ್ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ಮಲಯಾಳಂನ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು. ಗೀತು ಮೋಹನ್ ದಾಸ್ ಅವರು ಮಲಯಾಳಂನಲ್ಲಿ ನಟಿಯಾಗಿ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ನಂತರ ಅವರು ನಿರ್ದೇಶನ ಕೇಳ್ಕುನ್ನುಂಡೋ ಅನ್ನೋ ಒಂದು ಕಿರುಚಿತ್ರ ನಿರ್ದೇಶನ ಮಾಡಿದ್ದಾರೆ. ನಂತರ ನವಾಜುದ್ದೀನ್ ಸಿದ್ದಿಕಿ ಅಭಿನಯದ ಲಯರ್ಸ್ ಡೈಸ್ ಮತ್ತೆ ನಿವಿನ್ ಪೌಲಿ ಅಭಿನಯದ ಮೂತೋನ್ ಅನ್ನೋ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ. ಇವರ ಈ ಎಲ್ಲ ಸಿನಿಮಾಗಳಿಗೆ ಸಾಕಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿದ್ದಾವೆ. ರಾಕಿಂಗ್ ಸ್ಟಾರ್ ಯಶ್ ಅವರು KGF 2 ಆದ್ಮೇಲೆ KGF 3 ಮಾಡ್ತಾರೆ ಅಂತ ತುಂಬಾ ಜನಕ್ಕೆ ನಿರೀಕ್ಷೆ ಇತ್ತು, ಆದ್ರೆ ಅದ್ಯಾಕೋ ಅನೌನ್ಸ್ ಆಗಲಿಲ್ಲ. ಆಮೇಲೆ ಮಫ್ತಿ ಚಿತ್ರದ ನಿರ್ದೇಶಕ ನರ್ತನ್ ಅವ್ರ ಜೊತೆ ಸೇರಿ ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂತು. ನರ್ತನ್ ಅವರು ತುಂಬಾ ಟೈಮ್ ತಗೊಂಡು ಅದಕ್ಕೆ ಸ್ಕ್ರಿಪ್ಟ್ ಅನ್ನು ಕೂಡ ಮಾಡಿದ್ರು, ಆದ್ರೆ ಅದ್ಯಾಕೋ ಟೇಕ್ ಆಫ್ ಆಗಲಿಲ್ಲ. ನರ್ತನ್ ಅವರು ಕೊನೆಗೆ ಭೈರತಿ ರಣಗಲ್ ಕಡೆ ಹೊರಟೋದ್ರು. ಅದಾದ್ಮೇಲೆ ಯಶ್ ಅವರು ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಜೊತೆ ಹೊಸ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಗೊತ್ತಾಯ್ತು. ಆಗ ತುಂಬಾ ಜನಕ್ಕೆ ಶಾಕ್ ಆಯ್ತು. ಸಿನಿಮಾ ಪ್ರಪಂಚದಲ್ಲಿ ಇಬ್ಬರದು ಉತ್ತರ ಧ್ರುವ ದಕ್ಷಿಣ ಧ್ರುವದಷ್ಟು ವ್ಯತ್ಯಾಸ. ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿರೋ ಅವರ ಲಯರ್ಸ್ ಡೈಸ್ ಮತ್ತೆ ಮೂತೋನ್ ಸಿನಿಮಾಗಳು ಸನ್ ಡ್ಯಾನ್ಸ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಅನೇಕ ಪ್ರಶಸ್ತಿಗಳನ್ನ ಪಡ್ಕೊಂಡಿವೆ. ಗೀತು ಮೋಹನ್ ದಾಸ್ ಅವರು ಸ್ಟಾರ್ಡಮ್ಗಿಂತ ನಟನೆ ಮತ್ತೆ ಕತೆಗೆ ಹೆಚ್ಚು ಒತ್ತು ಕೊಡೋರು. ಆದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಪಕ್ಕಾ ಕಮರ್ಷಿಯಲ್ ಮಾಸ್ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದವರು. ಹೀಗಿರುವಾಗ ಅವರು ಗೀತು ಮೋಹನ್ ದಾಸ್ ಅವರ ಸಿನಿಮಾನ ಮಾಡೋದಕ್ಕೆ ಹೇಗೆ ಒಪ್ಕೊಂಡ್ರು ಅಂತ ತುಂಬಾ ಜನ ಕುತೂಹಲ. ಯಶ್ ಅವ್ರನ್ನ ಒಂದು ಇಂಟರ್ವ್ಯೂನಲ್ಲಿ ಕೇಳಿದಾಗ ನನಗೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಪ್ಯಾಷನ್ ತುಂಬಾ ಇಷ್ಟ ಆಯ್ತು, ಅವರ ಡೆಡಿಕೇಶನ್ ತುಂಬಾ ಇಷ್ಟ ಆಯ್ತು. ನಾನು ಅವ್ರು ಮಾಡಿರೋ ಸಿನಿಮಾಗಳನ್ನ ನೋಡಿಲ್ಲ, ಆದ್ರೂ ಅವರ ಪ್ಯಾಷನ್ ನೋಡ್ಬಿಟ್ಟು ಅವ್ರ ಜೊತೆ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡೆ ಅಂತ ಹೇಳಿದ್ರು. ರಾಕಿಂಗ್ ಸ್ಟಾರ್ ಯಶ್ ಅವರು ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತಂದ್ರೆ ಗೀತು ಮೇಡಮ್ ಕೊಟ್ಟಿರೋ ಸ್ಕ್ರಿಪ್ಟ್ ನಲ್ಲಿ ತುಂಬಾ ದಮ್ ಇರಲೇಬೇಕು. ತೆಲುಗಿನಲ್ಲಿ ಅರ್ಜುನ್ ರೆಡ್ಡಿ, ಹಿಂದಿನಲ್ಲಿ ಅನಿಮಲ್, ಕಿಲ್ ಮತ್ತೆ ಇತ್ತೀಚೆ ತಾನೇ ಮಲಯಾಳಂನಲ್ಲಿ ಬಂದ ಮಾರ್ಕೋ ಸಿನಿಮಾಗಳು ನೋಡಿದ್ಮೇಲೆ ಟಾಕ್ಸಿಕ್ ಮೇಲ್ ಓರಿಯೆಂಟೆಡ್ ಸಿನಿಮಾಗಳು ಜಾಸ್ತಿ ಆಯ್ತು ಅಂತ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಶ್ ಅವರ ಸಿನಿಮಾದ ಹೆಸರೇ ಟಾಕ್ಸಿಕ್ ಅಂತ ಇದೆ. ಹಾಗಿದ್ರೆ ಇಲ್ಲೂ ಹೀರೋ ಟಾಕ್ಸಿಕ್ ಆಗಿರ್ತಾನ ಅಥವಾ ಸಮಾಜಕ್ಕೆ ಅಂಟಿರೋ ಟಾಕ್ಸಿಕ್ ಅನ್ನು ತೆಗಿತಾನ ಅಂತ ಅನ್ನೋದು ನಮ್ ಕುತೂಹಲ. ಗೀತು ಮೋಹನ್ ದಾಸ್ ಅವರಂತಹ ಕಂಟೆಂಟ್ ಸಿನಿಮಾಗಳೇ ಮಾಡ್ಕೊಂಡು ಬಂದಂತಹ ಒಬ್ಬ ಮಹಿಳಾ ನಿರ್ದೇಶಕಿ ಪಕ್ಕಾ ಮಾಸ್ ಹೀರೋ ಆದಂತಹ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ
ಈ ಟಾಕ್ಸಿಕ್ ಸಿನಿಮಾದಲ್ಲಿ ಯಾವ ರೀತಿ ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಈ ಸಿನಿಮಾದಲ್ಲಿ ನಯನತಾರಾ ಅವರು ಅಭಿನಯಿಸ್ತಾರೆ ಅಂತ ಸುದ್ದಿ ಇದೆ. ಆದ್ರೆ ಯಶ್ ಅವ್ರನ್ನ ಇದ್ರ ಬಗ್ಗೆ ಕೇಳಿದಾಗ ಅವ್ರು ನಕ್ಕು ಸುಮ್ಮನೆ. ಇದರಲ್ಲಿ ನಯನತಾರಾ ಅವ್ರ ಜೊತೆಗೆ ತಾರಾ ಸುತಾರಿಯಾ, ಹುಮಾ ಕುರೇಶಿ ಅವರು ಕೂಡ ಅಭಿನಯಿಸ್ತಾರೆ ಅಂತ ಸುದ್ದಿ ಇದೆ. ಜೊತೆಗೆ ಯಶ್ ಅವರಿಗೆ ಹೀರೋಯಿನ್ ಆಗಿ ಕಿಯಾರಾ ಅಡ್ವಾಣಿ ಕೂಡ ನಟಿಸ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಆದ್ರೆ ಯಶ್ ಅವರು ಯಾವ್ದನ್ನು ಬಿಟ್ಕೊಡ್ತಾ ಇಲ್ಲ. ಇದರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಟೀಸರ್ ನೋಡಿದ್ಮೇಲಾದ್ರೂ ಗೊತ್ತಾಗ್ಬೋದೇನೋ. ನಾವೆಲ್ಲ ಟಾಕ್ಸಿಕ್ ಸಿನಿಮಾದ ಟೀಸರ್ ಅನ್ನು ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ. ಹೋಪ್ಫುಲಿ ಜನವರಿ 8ನೇ ತಾರೀಕು ನಮ್ಮೆಲ್ಲ ಕುತೂಹಲಗಳಿಗೆ ಅಲ್ಲ ಕೆಲವು ಕುತೂಹಲಗಳಿಗೆ ತೆರೆ ಬೀಳ್ಬೋದು ಅಂತ ನಿರೀಕ್ಷೆ ಇದೆ. ನೋಡೋಣ. ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ನಾಳೆ ಮತ್ತೆ ಸಿಗೋಣ. ಧನ್ಯವಾದ. ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.